ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಸೀಮಾ. ವೆಲ್ಕಮ್ ಟು ಸೀಮಾಸ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತು ನಾನು ನಿಮಗೆ ಟ್ರೆಂಡಿಂಗ್ ಆಗಿರೋ ಆಲಿಯಾ ಶಾರ್ಟ್ ಕುರ್ತಿನ ಹೇಗೆ ಕಟ್ ಮಾಡೋದು ಮತ್ತು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೋಡೋದಕ್ಕೂ ತುಂಬ ಲುಕ್ಕಾಗಿ ಕಾಣುತ್ತೆ. ಜೀನ್ಸ್ ಪ್ಯಾಂಟಿಗೂ ವೇರ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಟ್ ಮಾಡೋದು, ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಫ್ಯಾಬ್ರಿಕಲ್ಲಿ 14 ಸೆಂಟಿಮೀಟರ್ ಲೆಂತ್ ಇರೋದು ಮತ್ತು 22 ವಿಡ್ತ್ ಇರೋ ಅಂಥದ್ದು ಫ್ರಂಟು ಬ್ಯಾಕು ಅಂತ ಎರಡು ಪಾರ್ಟ್ನ ತಗೊಂಡಿದ್ದೀನಿ. ಈಗ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮೆಜರ್ಮೆಂಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ವಿಡ್ತು 11, ಲೆಂತು 14 ಇರೋ ಹಾಗೆ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಶೋಲ್ಡರು 6 ತಗೊಂಡು ಆರ್ಮೋಲು 6 ತಗೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಫ್ಯಾಬ್ರಿಕ್ ಮತ್ತು ಬ್ಯಾಕ್ ಫ್ಯಾಬ್ರಿಕ್ನ ಸಪ್ರೇಟ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅದು ಒಟ್ಟಿಗೆ ಕಟ್ ಮಾಡಿಕೊಂಡ್ರೆ ಆರ್ಮೋಲ್ದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ನೀವು ಸೇಮು ಒಟ್ಟಿಗೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಯಾವುದೇ ಡ್ರೆಸ್ನ ಕಟ್ ಮಾಡೋದಾದರೂ ಫ್ರಂಟು ಮತ್ತು ಬ್ಯಾಕ್ನ ಸಪ್ರೇಟಾಗಿ ಇಟ್ಕೊಂಡೇ ಕಟ್ ಮಾಡಿ. ಅಕಸ್ಮಾತ್ ಫ್ಯಾಬ್ರಿಕ್ನ ಒಟ್ಟಿಗೆ ಇಟ್ಟು ಕಟ್ ಮಾಡೋದಾದರೂ ನೆಕ್ ಡಿಸೈನು ಚೇಂಜ್ ಇರುತ್ತೆ ಫ್ರಂಟು ಬ್ಯಾಕು. ಬಟ್ ಆರ್ಮೋಲ್ನ ಸೇಮ್ ಕಟ್ ಮಾಡ್ಕೋಬೋದು. ಮತ್ತು ಫ್ರಂಟ್ನ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡೋಕ್ಕಿರುತ್ತೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡ್ದು ನೆಕ್ಕು. ಲೆಂತು 2.5 ತಗೊಂಡಿದ್ದೀನಿ, ವಿಡ್ತ್ ಮಾತ್ರ 3 ತಗೊಂಡಿದ್ದೀನಿ. ನಾನು ಹೇಗೆ ಶೇಪ್ ಕೊಡ್ತಾಯಿದ್ದೀನಿ ರೌಂಡು ಸೇಮ್ ಹಾಗೇ ಕೊಡಿ. ನಿಮಗೇನಾದರೂ ಬೇರೆ ಥರ ನೆಕ್ ಡಿಸೈನ್ ಬೇಕು ಅಂದರೆ ಬೇರೆ ಥರ ನೆಕ್ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಚೆಸ್ಟ್ ವಿಡ್ತ್ನ 8.5 ತಗೊಂಡಿದ್ದೀನಿ. ಎಕ್ಸ್ಟ್ರಾ 2 ಅದರಿಂದ 10.5 ಆಗುತ್ತೆ. ನೆಕ್ಸ್ಟ್ ವೇಸ್ಟ್ ಸುತ್ತಳತೆ ಬಂದ್ಬಿಟ್ಟು 8 ತಗೊಂಡಿದ್ದೀನಿ. 2 ಎಕ್ಸ್ಟ್ರಾ ಅಂದರೆ 10 ಆಗುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇದನ್ನು ಫಸ್ಟು ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಸೇಮು ಬ್ಯಾಕ್ ಎಷ್ಟಿದೆಯೋ ಅಷ್ಟೇ ತಗೋಬೇಕು 6. ಮತ್ತು ಆರ್ಮೋಲು ಕೂಡ ಸೇಮು ಬ್ಯಾಕ್ ಪಾರ್ಟು ಎಷ್ಟು ತಗೊಂಡಿದ್ವು ಸೇಮ್ ಫ್ರಂಟ್ ಕೂಡ ಅಷ್ಟೇ ತಗೋಬೇಕು. ಬಟ್ ಆರ್ಮೋಲಲ್ಲಿ ಶೇಪ್ ಕೊಡುವಾಗ ಮಾತ್ರ ಬ್ಯಾಕ್ ಸೈಡು ಸ್ವಲ್ಪ ಹಾಫ್ ಜಾಸ್ತಿ ತಗೊಂಡಿರ್ತೀವಿ. ಇಲ್ಲಿ ನಾನು 1 ತಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ನೆಕ್ ಪಾರ್ಟು ನಾನಿಲ್ಲಿ ವಿ ಶೇಪಲ್ಲಿ ಮಾರ್ಕ್ ಮಾಡ್ತಿದ್ದೀನಿ. ನಾನು ವಿ ನೆಕ್ಕಿಗೆ ಫಸ್ಟು ಬಾಕ್ಸ್ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು ನೋಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ತುಂಬ ಡೀಪ್ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ನನಗೆ ಇಲ್ಲಿ ಡೀಪ್ ಬೇಡ ಅಂತ ಹೇಳ್ಬಿಟ್ಟು 6 ಅಷ್ಟೇ ತಗೊಂಡಿದ್ದೀನಿ. ವಿಡ್ತ್ ನಾನು 3 ತಗೊಂಡಿದ್ದೀನಿ. ನಿಮಗೇನಾದರೂ ನೆಕ್ಕು ಪಾರ್ಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸಿದರೆ ಯಾವುದಾರೊಂದು ಪೇಪರ್ನ ಕಟ್ ಮಾಡಿಕೊಂಡು ಆ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನೆಕ್ಸ್ಟು ಆ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಇದರಿಂದ ಈಸಿ ಆಗುತ್ತೆ. ಬಟ್ ಪೇಪರು ಜಾರಾಡ್ಬೋದು. ಸೊ ಅದಕ್ಕೆ ಸೂಜಿ ಪಿನ್ನ ಚುಚ್ಚಿಬಿಟ್ಟು ನೆಕ್ಸ್ಟು ಕಟ್ ಮಾಡ್ಕೊಳ್ಳಿ. ಇದು ಕಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆಲಿಯಾ ಕಟ್ ಡಿಸೈನ್ಗೆ ಮೇನ್ ಬಂದುಬಿಟ್ಟು ಫ್ರಂಟಲ್ಲಿ ಕೆಳಗಿಂದ 4 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಮತ್ತು ಫಿಟ್ಟಿಂಗ್ ಪಾರ್ಟ್ ಹತ್ರ 1/2 ಸೆಂಟಿಮೀಟರ್ ಮಾರ್ಕ್ ಮಾಡಿ ಸೇಮ್ ಶೇಪ್ ನಾನು ಹೇಗೆ ಕೊಟ್ಟಿದ್ದೀನಿ ಹಾಗೇ ಶೇಪ್ ಕೊಟ್ಬಿಟ್ಟು ಕಟ್ ಮಾಡಬೇಕು. ನೆಕ್ಸ್ಟ್ ನಾನು ಸ್ಲೀವ್ಗೆ 15 ಆಗೋ ಹಾಗೆ ಒಂದು ಸ್ಲೀವ್ಗೆ 30 ಬರೋ ಹಾಗೆ ಲೆಂತ್ ತಗೊಂಡಿದ್ದೀನಿ. ವಿಡ್ತ್ ನಾನಿಲ್ಲಿ 3 ಸೆಂಟಿಮೀಟರ್ ತಗೊಂಡು ಸೈಡ್ ಪಾರ್ಟಲ್ಲಿ ಈ ಥರ ಶೇಪ್ ಕೊಟ್ಬಿಟ್ಟು ಕಟ್ ಮಾಡ್ಕೋಬೇಕು. ನಿಮಗೇನಾದರೂ ಬೇರೆ ರೀತಿ ಡಿಸೈನ್ ಸ್ಲೀವ್ ಬೇಕು ಅಂದರೆ ಬೇರೆ ರೀತಿ ಕಟ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು. ನೆಕ್ಸ್ಟ್ ಬಾಟಮ್ ಪಾರ್ಟ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಇಲ್ಲಿ ವಿಡ್ತು 18 ತಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 21 ತಗೊಂಡಿದ್ದೀನಿ.
ಬಟ್ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಳ್ಳೋ ಹಾಗಿಲ್ಲ. ಫ್ರಂಟು 4 ಸೆಂಟಿಮೀಟರ್ ಎಕ್ಸ್ಟ್ರಾ ತಗೋಬೇಕು, ಬ್ಯಾಕು 4 ಸೆಂಟಿಮೀಟರ್ ಕಮ್ಮಿ, ಅಂದರೆ ಫ್ರಂಟ್ ಪಾರ್ಟ್ಗಿಂತ 4 ಸೆಂಟಿಮೀಟರ್ ಕಮ್ಮಿ ತಗೋಬೇಕು ಬ್ಯಾಕ್ ಪಾರ್ಟು. ಸೇಮ್ ನಾನು ಯಾವ ಥರ ಶೇಪ್ ಕೊಟ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ 4 ಸೆಂಟಿಮೀಟರ್ ಎಕ್ಸ್ಟ್ರಾ ಇದೆಯಲ್ಲ ಅದನ್ನು, ಹಾಗೆಯೇ ನೀವು ಕೂಡ ಅದನ್ನು ಸೇಮ್ ಹಾಗೆಯೇ ಕಟ್ ಮಾಡ್ಕೋಬೇಕು. ಫ್ಯಾಬ್ರಿಕ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ಟಿಚ್ಚಿಂಗು. ಫಸ್ಟು ನೆಕ್ ಪಾರ್ಟ್ನ ಸ್ಟಿಚ್ಚಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ವಿತೌಟ್ ಲೈನಿಂಗ್ ಸ್ಟಿಚ್ಚಿಂಗ್ ಮಾಡ್ತಾ ಇರೋದು, ಸೊ ಹಾಗಾಗಿ ಎಕ್ಸ್ಟ್ರಾ ಕ್ಲಾತ್ನ ನೆಕ್ಕಿಗೆ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನಾದರೂ ಲೈನಿಂಗ್ ಇಡೋದಾದರೆ ಎಕ್ಸ್ಟ್ರಾ ಪಾರ್ಟು ನೆಕ್ಕಿಗೆ ಕೊಡಬೇಕು ಅಂತಿಲ್ಲ. ನೆಕ್ಸ್ಟು ಫ್ರಂಟು ಬ್ಯಾಕು ಶೋಲ್ಡರು ಜಾಯಿಂಟ್ ಮಾಡ್ಕೊಂಡಾಯಿತು. ಇವಾಗ ಸ್ಲೀವ್ನ ಸ್ಟಿಚ್ಚಿಂಗ್ ಮಾಡೋದು. ಸೈಡಲ್ಲಿ ನಾನು ಎಷ್ಟು ಸಣ್ಣದಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನೋ ನೀವು ಕೂಡ ಅಷ್ಟೇ ಸಣ್ಣದಾಗಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಸೈಡಲ್ಲಿ ಜಾಯಿಂಟ್ ಪ್ಲೇಸ್ ಬರುತ್ತಲ್ಲ ಅಲ್ಲಿ ಸ್ಟಿಚ್ ಮಾಡಿಕೊಂಡು ಎಂಡಿಂಗಲ್ಲಿ ಲಾಕ್ ಮಾಡಬಾರ್ದು, ಹಾಗೆಯೇ ಥ್ರೆಡ್ನ ಬಿಟ್ಕೊಂಡು ಸೇಮ್ ನಾನು ಹೇಗೆ ಎಳೆದ್ಬಿಟ್ಟು ನರಿಗೆ ಮಾಡ್ಕೋತಾ ಇದ್ದೀನೋ ಹಾಗೆಯೇ ನರಿಗೆ ಮಾಡ್ಕೋಬೇಕು. ಅಕಸ್ಮಾತ್ ನಿಮಗೆ ಇದು ಕಷ್ಟ ಅನಿಸಿದರೆ ಒಂದು ಚಿಕ್ಕದಾಗಿ ಇದು ಸ್ಟಿಚ್ಚಿಂಗ್ ಮಾಡ್ತಾನೆ ನರಿಗೆನೂ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ನೋಡಿ ಅದನ್ನ ಮಾಡ್ಕೊಳ್ಳಿ. ಬಟ್ ಇದು ನಾವು ಸ್ಲೀವ್ ಎಷ್ಟು ಅಳತೆ ತಗೊಂಡಿರ್ತೀವೋ ಸೇಮ್ ಅಷ್ಟೇ ಬರಬೇಕು. ನೆರಿಗೆ ಮಾಡಿದ ಮೇಲೆ ಎರಡೂ ಸ್ಲೀವ್ ಕೂಡ ನೆರಿಗೆ ಮಾಡಿದ ಮೇಲೆ ಒಂದು ಸಲ ಸ್ಲೀವ್ಗೆ ಅಟ್ಯಾಚ್ ಮಾಡಿ ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ. ಎರಡೂ ಕೂಡ ಸೇಮ್ ಬರಬೇಕು. ನಾನಿಲ್ಲಿ ಸ್ಲೀವಲ್ಲಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಫುಲ್ ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೋದು, ಸ್ವಲ್ಪ ಗ್ಯಾಪ್ಗೆ ಬಿಟ್ಟು ಕೂಡ ಅಟ್ಯಾಚ್ ಮಾಡ್ಕೋಬೋದು, ಚೆನ್ನಾಗೇ ಕಾಣುತ್ತೆ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡಿದ ಮೇಲೆ ಹೇಗೆ ಕಾಣುತ್ತಿದೆ ಅಂತ. ನೆಕ್ಸ್ಟು ಬಾಟಮ್ ಪಾರ್ಟ್ನ ಅಟ್ಯಾಚ್ ಮಾಡಬೇಕು. ಸೇಮ್ ಸ್ಲೀವ್ ಥರನೇ ನರಿಗೆ ಮಾಡ್ಕೋಬೇಕು. ಇದನ್ನು ಸೇಮ್ ಅದಕ್ಕೆ ಎಷ್ಟು ಅಳತೆ ಬಿಟ್ಟಿರ್ತೀವೋ ಅಷ್ಟೇ ನರಿಗೆ ಮಾಡಿದಾಗ ಬರಬೇಕು. ಹಾಗೆ ನೀವು ನರಿಗೆ ಮಾಡ್ಕೋಬೇಕು. ನರಿಗೆ ಮಾಡಿದಾದ್ಮೇಲೆ ಸೇಮ್ ಅಟ್ಯಾಚ್ ಮಾಡ್ಕೋಬೇಕು ಫ್ರಂಟು ಮತ್ತು ಬ್ಯಾಕ್ನ. ಫ್ರಂಟಲ್ಲಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ಮಿಡಲ್ಲು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಿದ್ಮೇಲೆ ಸೈಡು ಫಿಟ್ಟಿಂಗ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಫಿಟ್ಟಿಂಗು ಸ್ಟಿಚ್ ಆದಮೇಲೆ ನೆಕ್ಸ್ಟು ಕೆಳಗೆ ಡೌನ್ ಪಾರ್ಟು ಕೆಳಗೆ ಅದನ್ನು ಕೂಡ ಸೇಮ್ ಸಣ್ಣದಾಗಿ ಸ್ಟಿಚ್ ಮಾಡ್ಕೋಬೇಕು. ಆಲಿಯಾ ಕಟ್ ಕುರ್ತಿಗೆ ಫುಲ್ ಸ್ಲೀವ್ ಇಟ್ಟರು ಕೂಡ ಚೆನ್ನಾಗಿ ಕಾಣುತ್ತೆ. ನಿಮಗೆ ಫುಲ್ ಸ್ಲೀವ್ ಅಂದರೆ ಫುಲ್ ಸ್ಲೀವ್ ಕೂಡ ಸ್ಲೀವ್ ಲೆಸ್ ಕೂಡ ಇಟ್ಕೋಬೋದು. ಇದನ್ನೇ ಸ್ವಲ್ಪ ಲೆಂತಿಯಾಗಿ ಕೂಡ ಸ್ಟಿಚ್ ಮಾಡ್ಕೋಬೋದು, ಆವಾಗ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಫೈನಲ್ ಆಗಿ ಸ್ಟಿಚ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೀಮಾಸ್ ಕ್ರಿಯೇಟಿವ್ ವರ್ಲ್ಡ್ಗೆ ಸಪೋರ್ಟ್ ಮಾಡಿ ಪ್ಲೀಸ್.